ತಟ್ಟಿದರೆ ಕುರಳಾದೆ ಸುಟ್ಟರೆ ನಸುಲಿಗೆ ಈಬೂತಿಯಾದೆ ನೀನ್ಯಾರಿಗಾದೆ ಎಲೆ ಮಾನವತ್ತು ಅಂದ ಆಕಳು ನಮ್ಮನ್ನು ಪ್ರಶ್ನೆ ಮಾಡೈತಂತ ಇನ್ನೂ ತನ್ನ ಆಕಳಿಗೆ ಉತ್ತರ ಕೊಡಕ್ ನಮಗ ಸಾಧ್ಯ ಇಲ್ಲ ಆಗೈತಿ. ಎಲ್ಲಾರು ಹೇಳ್ಯಾರ, ನಮ್ ಸರ್ ಹೇಳಿದ್ರು, ಎಲ್ಲ ಹೇಳಿದ್ರು ಮನುಷ್ಯರಿಗೆ ಸತ್ಸಂಗ ಬೇಕಾಗಿತ್ತು, ಮನುಷ್ಯರಿಗೆ ಜ್ಞಾನ ಬೇಕಾಗಿತ್ತು. ಅಂದ್ರ ಇಲ್ಲಿ ಒಂದಿಷ್ಟು ತಿಳ್ಕೊಳ್ಳೋದು ಏನಂತ ಕೇಳಿದ್ರ, ದನ ಕರ ಪಶು ಪಕ್ಷಿ ಒಂದ ಬುದ್ಧಿ ಕೊಟ್ಟಾನ, ಒಂದ ಜ್ಞಾನ ಇಟ್ಟಾನ. ಮನುಷ್ಯನಿಗೆ ಎರಡು ಜ್ಞಾನ ಇಟ್ಟಾನ, ಒಂದು ಶೇಷ ಇನ್ನೊಂದು ವಿಶೇಷ. ಮುಕ್ತಿಗೆ ಹೋಗ್ಲಿಕ್ಕೆ ಮಾನವನಿಗೆ ಮಾತ್ರ ಸಾಧ್ಯ ಐತಿ, ದನ ಕರೆಗೆ ಸಾಧ್ಯ ಇಲ್ಲ. ಅದಕ್ಕೆ ಮನುಷ್ಯ ಜನ್ಮಕ್ಕೆ ಉಪದೇಶ ಮುಖ್ಯ ಅಂತಕ್ಕಂಥದ್ದು ಹೇಳ್ಕೊಂಡು ಬಂದಾರ. ಮನುಷ್ಯ ಜನ್ಮಕ್ಕೆ ಉಪದೇಶ ಮುಖ್ಯ, ಹೌದಿಲ್ಲ? ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಏನು ಅಂತ ಕೇಳಿದ್ರೆ ಪುಣ್ಯಾತ್ಮನೆ, ಆಸೆ ಇರಬೇಕಂತ, ದುರಾಸೆ ಇರುತ್ತ. ಎಲ್ಲ ನನಗಾಗಲಿ ಎಲ್ಲ ನನಗಾಗಲಿ ಅಂತಿರ್ತಾರಲ್ಲ, ಏನಾದ್ರೂ ಮತ್ತೆ ಇನ್ನೊಂದು ನನಗ ಬೇಕಂತಿರ್ತಾರಲ್ಲ, ಈ ಆಸೆ ಪುಣ್ಯಾತ್ಮರೇ. ಅದಕ್ಕೆ ಬಲ್ಲವ್ರು ಹೇಳ್ಯಾರ, ಎಲ್ಲರೂ ನೀನು ಬದುಕು, ಎಲ್ಲರನ್ನು ಬದುಕಿಸುವಂತಕ್ಕಂಥ ಗುಣ ಬರ್ಬೇಕಾಗ್ತದೆ, ಗುಣ ಬರ್ಬೇಕು. ಆ ಗುಣ ಅದಕ್ಕೆ ಬಂಧುಗಳೇ, ನೀವು ಗುರು ಸಾನ್ನಿಧ್ಯ, ಗುರು ಸಂಘ, ಸತ್ಸಂಗ ಆತಕ್ಕಿದ್ರೆ ಸದಾವಕಾಲ, ಮೂರೂ ಕಾಲದೊಳಗೆ ಸದಾವಕಾಲ ತನ್ನ ತನವನ್ನು ಕಳೆದುಕೊಳ್ಳಲಾರದ ವಸ್ತು ಯಾವ್ದದ ಅದಕ್ಕೆ ಸತ್ಯ ಅಂತ ಕರೆದಾರ, ಸತ್ಸಂಗ ಅಂತ ಕರೆದಾರ. ಮೂರೂ ಕಾಲದೊಳಗೆ, ಹೌದಿಲ್ಲ? ಅದಕ್ಕೆ ಆ ಸತ್ಸಂಗ ಒಂದು ಕೊನೆಗೆ ನಿಮ್ಗೊಂದು ಮಾತು ಹೇಳ್ತೇನು. ಕಾಡಿನೊಳಗೆ ಗುಂಪ ಕಟ್ಕೊಂಡು ಮಾತು ಮಾಡಿದ್ರು. ವಿಶೇಷ ಆಗಿ ಋಷಿ ಮುನಿಗಳು ಕಾಡಿನಾಗ ಇರ್ತಿದ್ರು. ಈ ಊರನ ಸಂಘ ಬ್ಯಾಡ ಅಂದಿದ್ರು. ನೀವಂತಿರಲ್ಲ, ಬ್ಯಾಡೋ ಬ್ಯಾಡೋ ಸಂತರ ಸಾಧುರ ಸಂಘ ಬ್ಯಾಡಣ್ಣ ಅಂತ ಹೇಳ್ಯಾರ. ಬ್ಯಾರೆ ಅಣ್ಣ ಅಂತ ಹೇಳ್ಯಾರ ಅವ್ರು, ಬ್ಯಾರೆ ಅಣ್ಣ. ಈ ಮಂದಿ ಬ್ಯಾಡಣ್ಣ ಅಂತ, ಸಾಧುರ ಸಂಘ ಬ್ಯಾರೆ ಅಣ್ಣ ಅಂತ ಹೇಳ್ಯಾರ, ಹೌದಿಲ್ಲ? ಅದಕ್ಕೆ ಆ ಮಾನವರು ಗುಡಿಸಲ ಕಟ್ಕೊಂಡಿದ್ರು. ಆ ಪ್ರಾಂತವನ್ನು ಆಳ್ತಕ್ಕಂಥ ರಾಜ ಹೋದಾಲಿ. ಬಕಪಕ್ಷಿ ಬಂದು ಕಲ್ಲಿನ ಮೇಲೆ ಚೊಂಚಿನಿಂದ ತೇಯ್ತಿತ್ತು. ಆ ಪಕ್ಷಿ ತೇಯ್ದನ್ನು ನೋಡಿ ಮಹಾತ್ಮರೊಂದು ಮಾತು ಹೇಳ್ತಾರೆ, ಬಾರ ಬಾರ ಕೆಂಗಿಸ್ತ, ಬಾರ ಬಾರ ಕೆಂಗಿಸ್ತ, ಕ್ಯಾ ಲಗಾರ ಹಾ ಹಾಯ್ ಅಂದ್ರು. ತೇರಾ ದಿಲ್ಕಿ ಕ್ಯಾ ಬತ್ತು ಮೈ ಜಾನೆ ಅಂದ್ರು. ಯುತ ತಿಳ್ಕೊಂಡ, ಗುರುಗಳು ನನಗಿದು ಮಂತ್ರನ ಕೊಟ್ಟರು ಅಂತ ತಿಳ್ಕೊ. ಮಂತ್ರ ಅಕ್ಷರ ಅಲ್ಲ, ಲಿಂಗ ಕಲ್ಲಲ್ಲ, ಗುರು ಮಾನವಲ್ಲ. ಈ ಮೂರು ಯಾವ ತಿಳ್ಕೊತಾನ ಪುಣ್ಯಾತ್ಮರ, ಮೂರು ಲೋಕದೊಳಗೆ ಅಧಿಕ ಆಗ್ತಾನು ಅಂತಕ್ಕಂಥ ಮಾತು ಬರೀತಾರೆ. ಅಂತಾರಿಲ್ಲ, ಆರನ್ನು ಮೆಟ್ಟಿ ಮೂರನ್ನು ಕಟ್ಟಿ ಮೇಲೆ ಕೇರಿದವನೇ ಅಂತ ಬರೀತಾರೆ. ತೂಗುತ್ತದ ನೋಡ ಜೋಕಾಲಿ, ಸದ್ಗುರುವಿನ ದಯದಿಂದ ತೂಗುತ್ತದ ನೋಡ ಜೋಕಾಲಿ. ನಾವು ಗುರುವಿನ ಕೃಪೆಗೆ ಪಾತ್ರ ಆಗಬೇಕಾಗ್ಯ. ಅದಕ್ಕ ಆ ರಾಜ ಮನೆಗೆ ಬಂದ. ಮುಂಜಾನೆ ನಾವಿಕ ಬಂದು ಸೇವಿಂಗ್ ಮಾಡ್ಲಿಕ್ಕೆ ಆಗಿನ ಕಾಲಕ್ಕೆ ಕತ್ತಿ ಮತ್ತು ಕಲ್ಲ ಇರ್ತಿದ್ವತ್ತು ನೋಡು. ಅವ್ ಬಂದು ಮಸೀದ ಕತ್ತವ್. ಅವ್ ಮಸೀದ್ ನೋಡಿ ಇವ್ ರಾಜ ಅಂದ, ಬಾರ್ ಬಾರ್ ಕೆಂಗಿಸ್ತಾ ಅಂದ. ಇಟ್ಟನು ತಡಲ್ಲ, ಅವನ ಕೈಯಾನ ಕಲ್ಲು ನಡಗಲ ಕೈ. ಬಾರ್ ಬಾರ್ ಕೆಂಗಿಸ್ತಾ, ಕ್ಯಾ ಲಗಾರ ಹಾಯ್ ಅಂದ. ತೇರ ದಿಲ್ಕಿ ಕ್ಯಾ ಬತ್ತು ಮೈ ಜಾನೆ ಅಂದ. ಕೈಯಾನ ಕತ್ತಿ ಕಲ್ಲ ಎರಡೂ ತಳಗ ಬಿದ್ದು ಸಾಗರ ಬಂದು ರಾಜನ ಪಾದಿಗೆ ಅಡ್ಡು ಬಿದ್ದು ಕೈ ಮುಗಿದು ಹೇಳ್ತಾನ, ಬಡಪಾಯದಿ ನಾನು ಬಿಟ್ಟು ಬಿಡ್ರಿ ಅಂದ. ಖರೆ ಹೇಳಿ ಯಾಕೆ ಕಲ್ಲು ಹೋಗೋದು ಬಂದಿಲ್ಲ, ಎಲ್ಲ ನಿಮಗೆ ತಿಳಿದೈತ್ಲೆ. ತೇರಾ ದಿಲ್ಕಿ ಕ್ಯಾ ಬತ್. ಒಬ್ಬ ಸೂಫಿ ಸಂತ ಬರೀತಾನೆ, ಸವೇರೆ ಶಾಮ್ ತಕ್ ದೋಡ್ತಾ ಹೋ ದೇಖ್ತಾ ಹೋ ಮೈ ಕಿಸೆ ದೋಂಡ್ರೋ ಓ ಮುಜೆ ಮಿಲಾನ ಎಂದು ಬರೀತಾನೆ. ಸವೇರೆ ಶಾಮ್ ತಕ್ ದೋಡ್ತಾ ಹೋ ದೇಖ್ತಾ ಹೋ, ಓಡಾಕತ್ತೇನೆ ನೋಡಾಕತ್ತೇನೆ, ಯಾರಿಗೆ ಹುಡುಕಲಕತ್ತೇನೆ ಅವ ನನಗೆ ಸಿಗವಾಲಾಗೇನಂತಕ್ಕಂಥ ಮಾತು ಅವನ ಸಲುವಾಗಿ. ಅದಕ್ಕೆ ಬಸವಣ್ಣ ಬರಿದ, ಕೂಡಲ ಸಂಗನ ಶರಣರ ಬರಯಮಗೆ ಪ್ರಾಣ ಜೀವಾಳವಯ್ಯ ಅಂತ. ಯಾಕೆ ಉಸಿರಿಟ್ಟುಕೊಂಡು ಕೂತೀನಿ ಅಂತ ಕೇಳಿದ್ರೆ, ನಿನ್ನ ಅನುಭಾವಿ ಶರಣರ ಬರುವುದ್ರ ಸಲುವಾಗಿ. ಯಾಕೆ ಬರಬೇಕಾಗಿತ್ತಂದ್ರೆ ಅವರ ಹೃದಯದೊಳಗೆ ನಿನ್ನ ಪಾದ ಪವಿತ್ರವಾಗಿ ಕಾಣ್ತದ. ಶರಣ ಜನರ ಸದು ಹೃದಯ ನಳಿನದೋಳು ಪರಿಶೋಭಿಸುತ್ತಿರುವುದು ನಿನ್ನ ದಿವ್ಯ ಪಾದ. ಅದಕ್ಕೆ ಆ ಮಾನುಭಾವಂದ, ನನ್ನ ಹೃದಯದಾಗ ಏನೈತಿ ನಿಮಗೆ ಪಕ್ಕ ಗೊತ್ತಾಗೈತಿ, ಮತ್ತ್ಯಾಕೆ ನನಗೆ ಕೇಳ್ತೀರಿ? ನೆರೆ ಪ್ರಾಂತದ ರಾಜ ಮುಂಜಾನೆ ನಿಮ್ಮನ್ನು ಸೇವಿಂಗ್ ಮಾಡಕ್ ಹೋದಾಗ, ಆ ಸೇವಿಂಗ್ ಮಾಡ್ಕೊಂತ ಕುತ್ತಿಗೆ ಕೊಯ್ದು ಬಂದಂದ್ರೆ ನಿನಗಿಷ್ಟು ಉಡುಗೊರೆ ಕೊಡ್ತಾನಂತ ಹೇಳಿದ್ದ. ಆ ಆಸೆಗಾಗಿ ಇಲ್ಲಿ ಓಡಿ ಬಂದಿನಿ, ಇದು ದುರಾಸೆ ಅಂತ ಕರೀತ. ಆ ಆಸೆಗಾಗಿ ಇಲ್ಲಿ ಓಡಿ ಬಂದಿನಿ, ಆ ಆಸೆಗಾಗಿ ಇಲ್ಲಿ ಓಡಿ ಬಂದೀನಿ ಅಂತ ಹೇಳಿದ.
ಅದಕ್ಕೆ ದಯವಿಟ್ಟು ನನ್ನ ಬಿಟ್ಟು ಬಿಡ್ರಂದ. ಅವಾಗ ಅವನಲ್ಲಿ ಅರಿವಿನ ಕೋಳಿ ಕೂಗಿತ್ತಂತ ನೋಡ್ರಿ. ಯಾರಿಗೆ? ರಾಜನಿಗೆ. ವಿವೇಕದ ಕೋಳಿ ಕೂಗಿತ್ತು. ಪ್ರತಿಯೊಬ್ಬ ಮನುಷ್ಯನಿಗೆ ವೈರಾಗ್ಯ ಬರಬೇಕಾಗಿತ್ತಂದ್ರೆ ಪುಣ್ಯಾತ್ಮರು ವಿವೇಕದ ಕೋಳಿ ಕೂಗಬೇಕು. ಯಾವನಲ್ಲಿ ವಿವೇಕದ ಕೋಳಿ ಹೋಗಿ ಸನ್ಯಾಸ ಜೀವನಕ್ಕೆ ಬಂದಾನ ಅವನು ಹೆಜ್ಜೆ ತಪ್ಪುದಿಲ್ಲಂತ, ಅವನು ನುಡಿ ತಪ್ಪುದಿಲ್ಲಂತ, ಅವನು ನಡಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರೀತಾರ. ಅದಕ್ಕೆ ಸಿದ್ಧಾರೂಢಾಚಾರ್ಯ ಹೇಳಿದ, ನಾ ಮಾತಾಡಿ ಕೆಟ್ಟಿನಿಪ್ಪ, ನೀ ಮೌನವಾಗಿದ್ದು ಬಿಡು ಅಂತ ಹೇಳಿದ್ರಂತ. ಜೀವನದುದ್ದಕ್ಕೂ ಗುರುನಾಥರು ಮೌನವಾಗಿ ಹಿಡಿದ್ರು ಅಂತ ಬರೀತಾರೆ. ಸಾಧ್ಯ ಐತೆ? ಮೊನ್ನೆ ಒಂದು ಜಾಗ ಕೂಡಿದ್ವಿ, ಸಿದ್ದೇಶ್ವರಪ್ಪಗಳು ಹಿಂಗ್ ವರ್ಣನೆ ಮಾಡಿದ್ರು. ಬಹುತೇಕ 18 ಪುರಾಣ ಬರೆದಿರ್ತಕ್ಕಂಥ ವ್ಯಾಸಗ ಸಹಿತ ಸಾಧ್ಯ ಆಗಲಿಲ್ಲ ಸಿದ್ದೇಶ್ವರಪ್ಪಗಳು ಬದುಕಲಿ. ಯಾಕಾಗಲಿಲ್ಲ ಅಂತ ಕೇಳಿದ್ರ, ಮಗ ಸುಖಮುನಿ ಹಿಂದೆ ಬರ್ತಿದ್ದ, ಅಪ್ಪ ಮುಂದೆ ಹೊಂಟಿದ್ದ. ಒಂದಿಷ್ಟು ಬಂಗಾರ ಬಿದ್ದಿತ್ತು. ಆ ಬಂಗಾರ ಮಣ್ಣು ಮುಚ್ಚಿದ ಅಪ್ಪ. ಮಗ ಕೇಳ್ತಾನ, ಅಪ್ಪ ದಾರ್ಯಾಗ ಏನ್ ಮಾಡಿದಿ ಅಂತ ಕೇಳಿದ. ಬಂಗಾರ ಬಿದ್ದಿತ್ತು, ನಿನ್ನ ಮನಸ್ಸು ಮತ್ತು ಬದಲಾಗಬಾರದು, ಮಣ್ಣು ಮುಚ್ಚಿನಿ ಅಂದಾಗ ಸುಖಮುನಿ ಅಂದತ್ತ, ಇಟ್ಟೆಲ್ಲಾ ಗ್ರಂಥ ಬರೆದ ಬಳಕ ಏನ ಇದು ಮಣ್ಣ, ಇದು ಬಂಗಾರ, ಹಿಂಗ ನಿಂದ ಬುದ್ಧಿ ಏನ ಬದಲೈತೆ ಅಂದ್ರೆ ಏನ ಗಡಿಗೆ ಸುಟ್ಟಿಲ್ಲ ಅಂತಕ್ಕಂಥ ಮಾತು ಬರೀತಾರೆ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿರೋದು, ತಿಳಿದು ನೋಡ ಅಣ್ಣ ಇದು ಎಲ್ಲ ಹಾಳ ಮಣ್ಣ, ತಿಳಿದು ನೋಡ ಅಣ್ಣ ಇದು ಎಲ್ಲ ಹಾಳ ಮಣ್ಣ, ಭಕ್ತಿ ಮಾಡೋಕೆ ಭಯ ಯಾಕೋ, ಮುಕ್ತಿಗೆ ಹೋಗ್ಲಿಕ್ಕೆ ಗುರುಬಲ ಬೇಕು, ಗುರುಬಲ ಬೇಕಂತ ಬರೀತಿದ್ರು ಬಂದರು. ಸಾಲಿ ಕಲ್ತಿಲ್ಲವ್ರು. ಸಾವಿರ ಸಾವಿರ ಪದ್ಯಗಳನ್ನ ರಾಶಿ ರಾಶಿ ಮಾಡಿ ಹೋಗಿರ್ತಕ್ಕಂಥ. ಅದಕ್ಕ ಅವ ಅಂದ, ಒರೇ 5 ಅಕ್ಷರ ಕೇಳಿನ ಗುರುವಿನಿಂದ, ಗುರು ಸಾಮೀಪ್ಯಕ್ಕೆ ಕೂತ್ಕೊಂಡ ಇನ್ನು ಸದಾವಕಾಲ ಗುರುವಿನ ಸಂಘದೊಳಗೆ ಈ ಬದುಕನ್ನು ಸಂಶಿದ್ರ ಮೃತ್ಯು ದವಡಿಯಿಂದ ಪಾರಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ಕೊಂಡು ಆ ಪ್ರಾಂತವನ್ನು ತ್ಯಾಗ ಮಾಡಿ ಪುಣ್ಯಾತ್ಮರೇ ಗುರು ಸಾಮೀಪ್ಯಕ್ಕೆ ಹೋಗ್ತಾನಂತ ಬರ್ತದೆ. ಸತ್ಸಂಗ ಬಂದಿದೆ, ಸತ್ಸಂಗ. ಅದಕ್ಕೆ ಬಂಧುಗಳೇ, ಆಸೆ ಅಳಿಬೇಕು, ಈಶನನ್ನ ಸೇರಬೇಕಂತ ತಿಳ್ಕೊಂಡು ಕನಕ ಎದ್ದ ಅವಾಗ ಹೇಳ್ತಾನ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ಎನ್ನ ದೋಷ ರಾಶಿಯನ್ನ ನಾಶ ಮಾಡುವಂತ ಹೇಳ್ಕೊಂಡು ಬಂದಾರ. ದೋಷ ಅಂತ ಬರ್ತಾವ್, ನೀವು ಕೇಳಿ. 12 ವರ್ಷಕ್ಕೊಂದು ಮಗ ಹುಟ್ಟಿತ್ತು. ಪಂಚಾಂಗದಾಗ ಹೊತ್ತಿಗ್ಯಾಗ ತಪ್ಪು ಮೂಲ ನಕ್ಷತ್ರ ಮಗ ಹುಟ್ಟೈತಿ ಅಂತ ಹೇಳಿದ್ರು. ಸಿದ್ಧಾರೂಢಾಚಾರ್ಯನ ಸಾಮೀಪ್ಯಕ್ಕೆ ಹೋಗಿದ್ರು. ಗುರುವಿನ ಆಶೀರ್ವಾದದಿಂದ ಪುಣ್ಯಾತ್ಮರ ಜನ್ಮದೊಳಗೆ ಬಂದಿರತಕ್ಕಂಥ ದೋಷ ಹೋಗಿ ಮಗು ತಾಯಿ ತಂದೆ ಜೀವಂತ ಉಳಿದ್ರಂತ ಕತೆ ಕೇಳ್ಕೊಂಡು ಬಂದಿದ್ರು. ಅದಕ್ಕೆ ನಾವೆಲ್ಲರೂ ಬಂಧುಗಳೇ, ನಾನು ಹೇಳ್ತದೆ ಏನು ಅಂತ ಕೇಳಿದ್ರೆ, ಕೊನೆಗೊಂದು ಮಾತು ಹೇಳ್ತಾನೆ. ಭಾಳ ಜನ ಹೆಣ್ಮಕ್ಳು ಸೇರಿರಿ, ಬಹುತೇಕ ಇಲ್ಲಿ ನಾನೊಂದ್ಸಲ ಹೇಳಿರ್ಬೇಕು. ಮಾತ್ಮರ ಮಾತುಗಳಿಂದ ಸಂಘದಿಂದ ಮನುಷ್ಯ ಹೆಂಗ ಪರಿವರ್ತನೆ ಆಗ್ತಾನ ಅಂತಕ್ಕಂಥದ್ದು. ಒಬ್ಬ ಜೈನ ಮಹಾಮುನಿಗಳಿದ್ರು. ಆ ಮುನಿಗಳು ಶೇಡ್ಜಿ ಮನೆಗೆ ಭೂರಿಗೆ ಬಂದಿದ್ರು. ಅಂತ ಕರೀತಾರೆ, ಭೂರಿ ಅಂತ ಕರೀತಾರೆ. ಮಧ್ಯಾಹ್ನ 1 ಗಂಟೆಗೆ ಬಂದಿದ್ರು ಶರಣರ. 1 ಗಂಟೆಗೆ ಬಂದಿದ್ರು. ಇಷ್ಟ್ಯಾಕೆ ಬೇಗ ಬಂದಿ ಅಂತ ಕೇಳಿದ್ರು ಸೊಸಿ. ಹೊತ್ತು ಗೊತ್ತು ತಿಳಿಯಂಗೆಲ್ಲ ಬಂದೀನಿ ಅಂದ್ರು. ಶೇಡ್ಜಿಗೆ ಸಿಟ್ಟು ಬಂತು. ಪರಪುರುಷನ ಮಾತನಾಡಿಸೋದ ಮೊದಲು ತಪ್ಪ, ಮತ್ತ ಅವ್ ಸರಿಯಾಗಿ 1 ಗಂಟೆಗೆ ಬಂದಾನ, ಈಗ ಇಟ್ಟ್ಯಾಕೆ ಬೇಗ ಬಂದಿ ತಿಕ್ಕಿ ಅಂತಲ್ಲ. ಅವ್ ಹೊತ್ತು ಗೊತ್ತು ತಿಳಿಯಂಗೆಲ್ಲ ಬಂದಿನಿ ಅಂತಾನೆ, ಗಡ್ಯಾರ ತಿಳಿಯಂಗಿಲ್ಲ. ಹೋಗ್ಲಮ್ಮ ನಿನಗೆ ವಯಸ್ಸು ಎಷ್ಟು ಅಂದ್ರು. 5 ವರ್ಷ ಅಂದ್ರ. ಮಾತ್ಮರು ಅಂದ್ರು, ನಿನ್ ಗಂಡಗ ವಯಸ್ಸೆಷ್ಟು? 2 ವರ್ಷ ಅಂದ್ರು. ಹೋಗ್ಲಿ, ನಿಮ್ಮ ಮಾವಗ ಅತ್ತಿಗೆ ಎಷ್ಟು ವಯಸ್ಸಾಗ್ಯಾವ ಅಂತ ಕೇಳಿದ್ರು. 4 ತಿಂಗಳಾಗ್ಯಾವ. ಇವ್ ಮಾವಂದು ಉಸುಲು ಮ್ಯಾಲಿನ ಮ್ಯಾಲ ತೆಳಗಿನ ತೆಳಗ್ ಹೊಂಟಿತ್ತು. ನಂದೆಟ್ಟು ಹೇಳ್ತಾವ, ನಿಮ್ ಮಾವಗ ವಯಸ್ಸು ಎಷ್ಟಾಗಿತ್ತು ತಂಗಿಕೆ? ನಮ್ಮ ಮಾವ ಏನ ಹುಟ್ಟಿಲ್ರಿ ಅಂದ್ರೈತಿ. ಹೋಗ್ಲಿ, ನೀವು ನಿತ್ಯ ಉಣ್ತೀರಿ ಏನು? ತಂಗಳ ತಿಥಿ ಒಂದಳಕ್ಕೆ ಹೋಗ್ಬಿಟ್ಟು ಶೇಡ್ಜಿಗೆ ಸಮಾಧಾನ ಆಗ್ಲಿಲ್ಲ. ಹೊರಗೆ ಬಂದು ಸೊಸಿಗೆ ಬೇಯ್ಲಕ್ಕತ್ತಾವ. ಅಲ್ಲ, ಪರಪುರುಷನ್ ಮಾತನಾಡಿಸೋದು ತಪ್ಪು. 1 ಗಂಟೆಗೆ ಬಂದಾನ, ಇಷ್ಟ್ಯಾಕೆ ಬೇಗ ಬಂದಿ ಅಂತ ಕೇಳಿದ್ರು. ಅವಾಗಂದಳು, ನನಗೆ ತಿಳಿಯಂಗಿಲ್ಲ, ಅನುಭಾವಿಗಳ ಜೋಡಿ ಅನುಭವದ ಅಡಿಗೆಯನ್ನ ಮಾಡಿ ಅನ್ನೋನ್ನ ತಿಳ್ಕೊಂಡು ಕರ್ಕೊಂಡು ಹೋಗ್ತಾಳ ಬಸ್ತಿಗೆ. ಮಾತ್ಮರು ಕೂತಿದ್ರು. ಎಲ್ಲಿ ಮಾತ್ಮರು ಬಂದು ಪಾದ ಇಡ್ತಾರ, ಮನಿ ಮಂತ್ರಲ್ಲಿ ಆಗ್ತದ. ನೀ ಬಂದು ಪಾದ ಇಟ್ಟಿದ್ರೆ ನಮ್ಮ ಮನಿ ಮಹಾಭಾರತ ಆಗಿತ್ತು. ಹೌದಲ್ಲ? ಮಹಾಭಾರತ ಆಗ್ಲಕ್ಕ ಕಾರಣ ಅಂದಶ್ಯ ಪುತ್ರ ಅಂದಹ, ಬರೇ ಒಂದು ಮಾತು.
ಅದಕ್ಕೆ ಸಿದ್ದೇಶ್ವರಪ್ಪ ಹೇಳ್ತಾರೆ, ಮಾತ ಮನಸ್ಸನ್ನು ಅರಳಿಸ್ಬೇಕು, ಕೆರಳಿಸಬಾರ್ದು. ಅಂತ ಮಾತನ್ನ ಮಹಾಭಾರತ ಆಗ್ಲಕ್ಕ ನಮ್ಮ ಮನೆಗೆ ಆಗೈತಿಪ್ಪ ಅಂದಾಗ ನೀ ಏನ್ ಹೇಳಾಕತ್ತಿ ನನಗೆ ತಿಳಿತಾ ಇಲ್ಲ. ಅಲ್ರಿ ನೀವು ಬಂದು 1 ಗಂಟೆಗೆ ಬಂದಿರಿ, ನಾನು ಸೊಸಿ ಕೇಳ್ತಾಳೆ ಇಷ್ಟ್ಯಾಕೆ ಬೇಗ ಬಂದಿರತ್ತ, ನೀವ್ ಹೇಳ್ತೀರಿ ಹೊತ್ತು ಗೊತ್ತು ತಿಳಿಯಂಗಿಲ್ಲ, ಬಂದಿರತ್ತ ಟೈಮ್ ತಿಳಿಯಂಗಿಲ್ಲ ನಿಮಗೆ. ಅವಾಗ ಮಾತ್ ಮರೆಯರು, ನಿನ್ನ ಸೊಸಿ ನಿನ್ನ ಗಡಿಯಾರದ ಮುಳ್ಳು ತಿರುಗುದು ಕೇಳಿಲ್ಲ. ಅದಕ್ಕೆ ಒಬ್ಬ ಅನುಭವ ಹೇಳ್ತಾನೆ, ನಮ್ಮ ಜೀವನದೊಳಗೆ ನಾವು ಹೆಂಗಾಗಬೇಕಂತ ಕೇಳಿದ್ರೆ ಗಡಿಯಾರದೊಳಗೆ ತಿರುಗುವ ಮುಳ್ಳಾಗಬೇಕು ಹೊರತಕ್ಕ ಇನ್ನೊಬ್ಬರ ಕಾಲಿಗೆ ಚುಚ್ಚುವ ಮುಳ್ಳಾಗಬಾರದಂತ. ತಿರುಗುವ ಮುಳ್ಳಾಗಬೇಕು, ಆದ್ರೆ ಇನ್ನೊಬ್ಬರ ಬದುಕಿಗೆ ಚುಚ್ಚುವ ಮುಳ್ಳಾಗಬಾರದು. ಚುಚ್ಚುವ ಮುಳ್ಳಾಗಬಾರದು. ಬದುಕು ಕ್ಷಣಿಕದ. ಅವಾಗ ಈ ತಿರುಗು ಮುಳ್ಳಿನ ಟೈಮ್ ಕೇಳಿಲ್ಲಪ್ಪ, ನನಗೀಗ 18 ವರ್ಷ ವಯಸ್ಸು, ಸನ್ಯಾಸಿ ಜೀವನಕ್ಕೆ ಯಾಕಿಷ್ಟು ಬೇಗ ಬಂದಿರಿ, ಪ್ರಪಂಚ ಮಾಡಿ ಅದರ ಸಾರ ತಿಳ್ಕೊಂಡು ಈ ಕಡೆ ಬಂದಿದೆ ಅಂದ್ರ ಬಹಳ ಬೆಲೆ ಸಿಕ್ತಿತ್ತು, ಯಾಕೆ ಬಂದಿದೆ ಅಂದಾಗ ನಾನ್ ಹೇಳಿದ್ದು, ಯಾವಾಗ ಯಮದೂತರು ಬರ್ತಾರ ಗೊತ್ತಿಲ್ಲ, ಯಾವಾಗ ಯಮನ ದಾಳಿ ಬರ್ತತಿ ಗೊತ್ತಿಲ್ಲ, ಅದ್ರ ಬರುದ್ರೊಳಗಾಗಿ ಪ್ರಭುವಿನ ನಾಮ ಕೊಂಡಾಡಿ ನಾನು ಮುಕ್ತನಾಗಬೇಕಂತ ಬಂದಿನಿಂದ. ಮತ್ತು ಆಕೆಗೆ 5 ವರ್ಷ ಅಂದಾಗ ಆಕೆನ ಕೇಳಿ, ತಂಗಿ ನಿನಗೆ 5 ವರ್ಷ ಹಂಗಂತಿ? ಆಕೆ ಹೇಳಿದಳು, ತವ್ರ ಮನ್ಯಾಗೂ ಒಬ್ಬಕ್ಕೇನ, ಇಲ್ಲಿ ಬಂದ್ ಬಳಕ ಒಬ್ಬಕ್ಕೆ, ಅಲ್ಲಿ ಉಣ್ಲಾಕ ತಿನ್ಲಾಕ ಕೊರತೆ ಇಲ್ಲ, ಇಲ್ಲಿ ಉಣ್ಣಾಕ ತಿನ್ನಕ್ ಕೊರತೆ ಇಲ್ಲ. ಆದರೆ ಯಾವಾಗ ಮಹಾತ್ಮರು ಊರಾಗ ಬಂದು ಪ್ರವಚನ ಚಾಲು ಮಾಡಿದ್ರು, ನನ್ನ ಗೆಳತಿ ನನ್ನ ಕೈ ಹಿಡಿದು ಯಾವಾಗ ಓದು ತಂದು ಕುಣಿಸಿದ್ಲು, ಅವಾಗ ಮಹಾತ್ಮರ ಮಾತುಗಳನ್ನು ಕೇಳಿದಾಗ ಅದಕ್ಕೆ ಅಕ್ಕ ಬರಿತಾಳೆ, ಕರ್ಣಕ್ಕೆ ಶೃಂಗಾರ ಯಾವುದು, ಕಿವಿಗೆ ಶೃಂಗಾರ ಯಾವುದು ಅಂತ ಕೇಳ್ತಾಳಕ್ಕೆ. ನಮ್ಮ ಹೆಣ್ಮಕ್ಳು ಪುಣ್ಯಾತ್ಮರು ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಅಖಂಡ ಹಾಕೊಂಡಿರ್ತಾರೆ. ನೀವು ಬಂಗಾರದ್ರ ಹಾಕೋರಿ, ಎದರದ್ರ ಹಾಕೋರಿ, ಇಲ್ಲ ಹಾಕೋರಿ, ನಮ್ದೇನು ತಕರಲ್ಲಿ ನೀನ್ ಯಾರು ತಿಳ್ಕೊಬೇಡ್ರಿ, ಮತ್ ನಾ ಹೋಗೋ ಕಾಲಕ್ಕೆ ನಮ್ಮ ಗಾಡಿಗೆ ಅಡ್ಡು ಬಂದಿರಿ ನೀವು, ಸ್ವಾಮಿನ ಕೈಯನ್ನು ಬಾಯಿ ಮಾತಾಡಿದೆ ಹೌದಿಲ್ಲ. ಅಕ್ಕ ಹೇಳ್ತಾಳ, ಈ ಕರ್ಣಕ್ಕೆ ಶೃಂಗಾರ ಯಾವುದು ಅಂತ ಕೇಳಿದ್ರೆ ಪುರಾತನರ ಸುಗೀತಗಳನ್ನೇ ಕೇಳುವುದೇ ಕಿವಿಗೆ ಶೃಂಗಾರ. ಕರಕ ಭೂಷಣ ಯಾವುದು, ದಾನ ಅಂತ ಕರೀತಾರೆ. ಬಂದು ಮನಿ ಹೇಮಾದಿಗಳ ಭೂಷಣವಲ್ಲದೆ ದಾನದೇ ಭೂಷಣ. ಅದಕ್ಕೆ ಬಂಧುಗಳೇ, ಆ ಪುಣ್ಯಾತ್ಮ ಕೇಳಿದಾಗ ಸೊಸೆ ಹೇಳಿದ್ರು, ಯಾವಾಗ ಮಾತ್ಮರ ಮಾತು ಈ ಕಿವಿದಿಂದ ಕೇಳಿಲ್ಲ, ನಿಜವಾಗಿ ಶ್ರವಣ ಭಕ್ತಿ ಶ್ರೇಷ್ಠ ಅಂತ ಯಾಕೆ ಹೇಳ್ಯಾರಂದ್ರೆ ಇದಕ್ಕೆ. ಯಾವಾಗ ಪುಣ್ಯಾತ್ಮರೇ ನನಗ ಬದುಕು ಜೀವನ ಎಲ್ಲಾ ಗೊತ್ತಾಯ್ತು, 20 ವರ್ಷ ಸತ್ತಾವು, ಉಣ್ಣುದು ತಿನ್ನೋದ್ರೊಳಗ 5 ವರ್ಷ ಸತ್ತವ್ರ ಮಾತು ಕೇಳಾಕತ್ತೇನೆ, ಕರೆ ನನಗ 5 ವರ್ಷ ಜೀವಂತದವಂತಕ್ಕಂಥ ಮಾತು ಹೇಳ್ತಾಳ. ಗಂಡಗೆ 2 ವರ್ಷ ಅಂದಿಲ್ಲ, ಮತ್ತ ಅವನಿಗೆ ಹಿಡ್ಕೊಂಡು ಬನ್ನಿ, ನಾಳೆ ಹೋಗ್ಬೇಕಾಗಿದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಖಲು ವಿಸ್ತಾರಿ ಕೃಪಯಾ ಮುರಾರಿ. ಹೌದಿಲ್ಲ, ಇದು ಬಂಧನದಿಂದ ಹೊರಗೆ ಬರ್ಬೇಕಾದ್ರೆ ಸಂಸಾರ ಎಂಬ ಕೂಪದ ಬಾವಿಯೊಳಗೆ ಬಿದ್ದಿರ್ತಕ್ಕಂಥ ನರಜಂತುಗಳ ಮೇಲೆ ಬರ್ಬೇಕಾಗಿತ್ತಂದ್ರೆ ಮಹಾತ್ಮರ ಮಾತುಗಳು ಸೋಪಾನ ಆಗ್ತಾವ. ಕೇಳಾಕ ನಡಿ ಅಂತ ಹೇಳಿನಿ, ಅವ್ ವಲ್ಲಂದ, ನೀ ಹೆಂಗೋ ದಾಟಾಕತ್ತಿದಿ, ನಿನ್ನ ಶರಗ್ ಹಿಡ್ತ ದಾಡ್ತಾನಂದ. ನಾ ಮೊದಲು ಹಾದಿನಿಂದ್ರೆ ಯಾರು ಹಿಡಿತಿ ಕೇಳಿನಿ, ಅಥವಾ ನೀನಾ ಮೊದಲು ಹಾದಿದ್ರೆ ಯಾರು ಹಿಡ್ಕೊಂಡು ಹೋಗ್ತಿ, ನಿಂದ ನೀ ಬುದ್ಧಿ ಕಟ್ಕೊಳಕ ಕರ್ಕೊಂಡು ಬರಾಕತ್ತಿ. ಈಗ 2 ವರ್ಷ ಆತು, ಅದಕ್ಕೆ ನನ್ನ ಗಂಡಗೆ 28 ವರ್ಷ ಸತ್ತಾವು, 2 ವರ್ಷ ಜೀವಂತರವ, ಅದಕ್ಕೆ 2 ವರ್ಷ ಅಂತಕ್ಕಂಥ. ಮತ್ತ ಆಗ್ತಿ ಬರೇ ರೊಕ್ಕ ಲೆಕ್ಕ ಮಾಡುದು, ಸಂದಿಗೆ ಕೀದಿ ಹಾಕುದು, ಇದನ್ನ ಮಾಡ್ಯಾಳು. ಈಗ 4 ವರ್ಷ ಆತು, ಬಂದು ಕುಂದ್ರಾಕತ್ತಾಳು. 4 ಅಮಾಸಿ ಬೀರ್ ದೇವ್ರ ಗುಡಿಗೆ, ಬಸವಣ್ಣ ಗುಡಿಗೆ ಬಂದು ಕುಂತಾಳು. ಅದಕ್ಕೆ 4 ವರ್ಷ ಅಂತ ಹೇಳಿದ್ಲ. 4 ತಿಂಗಳು. ಇನ್ನು ಮತ್ತ ಮಾವು ಹುಟ್ಟಿಲ್ಲ ಅಂದಿಲ್ಲ. ಮೈ ಮೇಲೆ ನೀರು ಬಿದ್ದ ತಕ್ಷಣ ಕೀಲಿ ತಗೊಂಡು ಅಂಗಡಿಗೆ ಹೋಗಿದ್ವಿ. 1 ದಿವಸ ಗುಡಿ ಅಂದಿಲ್ಲ, ಗುಂಡಾರ ಅಂದಿಲ್ಲ, ಪುರಾಣ ಅಂದಿಲ್ಲ, ಪ್ರವಚನ ಅಂದಿಲ್ಲ, ಮಾತ್ಮರಲ್ಲ. ಸಂತ ಸಂಘ ದೇಯಿಸದ, ಸಂತ ದರ್ಶನಂ ಬಹುಲಾಭಂ ಅಂತ ಕರೀತಾರೆ. ಮತ್ತೆ ಹೆಂಗ್ ಹುಟ್ಟಿದೆ ಅಂತ ಹೇಳಿ, ಅದಕ್ಕೆ ನೀ ಹುಟ್ಟಿಲ್ಲ. ಮತ್ತೆ ನಿತ್ಯ ತಂಗಳ್ತೀತಿ ಅಂದಿಲ್ಲ. ನೀ 10 ವರ್ಷ ಆತ ಬೀರಣ್ಣ ದೇವ್ರ ಜಾತ್ರೆ ನಡೆದು, ಭಾಗವತ ನಡೆದು ಎಷ್ಟು ವರ್ಷ ಆಗಿತ್ತು ಗೊತ್ತಿಲ್ಲ. 1 ರೂಪಾಯಿನ ಪಟ್ಟಿ ಹರಿದಿದೆ ಅಲ್ಲಿ, ಪುರಾಣಕ್ಕೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಮತ್ತೆ ತಾಜಾ ಹೆಂಗ್ ತಿರ್ಲಾಕ್ ಬರ್ತದೆ. ಹಿಂದೆ ಯಾರೋ ಮಾಡಿದ ಪುಣ್ಯ, ಹಿಂದಿನ ಪುಣ್ಯ ಹಿಂದುಂಡು ಉಡು ಆತ್ಮ, ಹೀಗೆ ಮಾಡಿದ ಪುಣ್ಯವನ್ನು ಮುಂದುಡು ಉಡು ಆತ್ಮ. ಹಿಂದೆ ಯಾರೋ ಮಾಡಿದ ಪುಣ್ಯದ ಗಂಟನ
ತಂಗಳ ತಿನ್ನಾಕತ್ತಿದ್ವಿ ಅಂತಕ್ಕಂಥ ಮಾತು ಹೇಳಿದಂತ ಬಂಧುಗಳೇ, ಅದಕ್ಕೆ ನಿಜವಾಗಿ ಸೊಸಿ ನನ್ನ ಕಣ್ಣು ತೆರೆಸಿಳು ಅಂತ ತಿಳ್ಕೊಂಡು ಆ ಮಹಾನುಭಾವ ಏನ್ ಮಾಡಿದ ಅಂತ ಕೇಳಿದ್ರೆ, ದುಕಾಣದ ಕೀಲಿ ಕೊಟ್ಟ, ಮಡದಿನ ಕರ್ಕೊಂಡ, ಶಿಖರದ ದರ್ಶನಕ್ಕೆ ಹೋದ ಅಂತಕ್ಕಂಥ ಮಾತು ಬರೀತಾರ ಪುಣ್ಯಾತ್ಮರೇ. ಅದಕ್ಕೆ ಕಬೀರ ಬರೀತಾನ, ಸಂಘಕರ ಶರಾಪಕ್ಕೆ ಪ್ರೇಮ್ ಬಡತ ಜಾಯಗ, ಸಂಘಕರ ಶರಾಪಕ್ಕೆ ಪ್ರೇಮ್ ಬಡತ ಜಾಯಗ ನಾ ಸಂಘಕರು ಚಿಲ್ಲರ ಫಲ್ಲ ಚೋಡಕಾಯಿ ಪತ್ತರ ಹಾ ಪುಣ್ಯಾತ್ಮರೇ. ನಾವೆಲ್ಲ ಕಾನೋಪಾತ ಬಂದು ಕಬೀರನ ಸಂಘ ಮಾಡಿದನು, ಕಾನೋಪಾತ ಬಂದು ಕಬೀರನ ಸಂಘ. ಕಬೀರ ಏನ್ ಮಾಡ್ತಿದ್ದ ಪುಣ್ಯಾತ್ಮ, ರಾತ್ರಿ ಆ ಭಜನೆ ಮಾಡ್ತಿದ್ದ, ಹೆಂಡತಿಗೆ ಮಕ್ಕಳಿಗೆ ಪರಮಾತ್ಮನ ನಾಮ ಹೇಳ್ತಿದ್ದ. ಆ ಕಾಶಿ ರಾಜ ವೇಸಿ ಸಂಘದೊಳಗಿದ್ದಂತ ಹಿಂದ ಕತೆ ಹೇಳ್ತಾರ. ಅವಾಗ ಆ ಹೆಣ್ಮಗಳು ಬಂದು ಕಾಶಿ ರಾಜ ಫಿರಾದ್ ಹೇಳುತ್ತ, ಈ ಪಟ್ಟಣದ ಕಬೀರಗರೆ ಇಟ್ಕೋಬೇಕ್ರ, ನನಗರೆ ಇಟ್ಕೊಂಡು. ಅವ್ ಕಾಶಿ ರಾಜ ಈಕಿ ಮಾತು ಕೇಳಿ ಕೈಯಾನ ಮಂದಿಗೆ ಕೊಟ್ಟಿಲ್ಲ, ಡ್ಯೂಟಿಗೆ ಕೊಟ್ಟಕ್ಕೆ ಆ ಕಬೀರನ್ ಗುಡಿಸಲಿಕ್ಕೆ ಬೆಂಕಿ ಹೆಚ್ಚಿಬಿಟ್ರು. ಕುಣ್ಯಾಕತ್ತ, ಹೇ ಪರಮಾತ್ಮ, ಇಷ್ಟು ದಿವಸ ಕತಲ್ಯಾಗ ನಾಮಸ್ಮರಣೆ ಮಾಡ್ತೀನಿ, ಹರೇ ಮುಖೆ ಮನ ಪುಣ್ಯಾಚಗನಲ್ಲಿ ಕೋನಕರೆ, ನಿನ್ನ ನಾಮ ಕತಲ್ಯಾಗ ಹೊಗಳ್ತೀನಿ. ಇವತ್ತು ನೀ ಬಂದು ಇಷ್ಟು ಭವ್ಯ ಬೆಳಕ ಕೊಟ್ಟಿದ್ರೆ ಧನ್ಯ ಧನ್ಯ ನನ್ನ ಜೀವನತ್ತು ಭಜನಾ ಮಾಡಕ್ಕಂತ ದುರ್ದೈವಶಾತ್ ಪುಣ್ಯಾತ್ಮರೇ ಗಾಳಿ ಬಿಟ್ಟ ಈ ಗುಡಿಸಲು ಕಿಡಿ ಆ ಕಾನುಪಾತನ ಹೆಣ್ಮಗಳ ಮನೆಗೆ ಬಿತ್ತತ್ತ, ಆಕೆ ಗುಡಿಸಲು ಸುಡ್ತತ್ತ. ಕಬೀರ್ನ ಕಡೆ ಹೊಡ್ಕೊಂಡು ಬಂದ, ನಿನ್ನ ಗುಡಿಸಲು ಸುಟ್ರ ಸುಡುವುದಕ್ಕೆ ನಂದು ಹಂಗ ಸುಟ್ಟಿತ್ತು. ಅವಾಗ ಹೇಳಿದ್ರಂತ, ನಿನಗಿಟ್ಟುಕೊಂಡು ಅವ ನಿನ್ನ ಮಾತು ಕೇಳಿ ನನ್ನ ಗುಡಿಸಲ ಸುಟ್ಟ. ಎಷ್ಟು ಮಜಾ ಐತ್ರಿ. ನಿನಗಿಟ್ಟುಕೊಂಡು ಅವ್ ನಿನ್ನ ಮಾತು ಕೇಳಿ ನನ್ನ ಗುಡಿಸಲ ಸುಟ್ಟ, ನನಗಿಟ್ಟುಕೊಂಡು ಅವ್ ನನ್ನ ಸಂಕಟ ನೋಡಾರತ್ತ ನಿನ್ನ ಗುಡಿಸಲ ಸುಟ್ಟ. ಏನೈತಿ ಮತ್ತೇನ್ ಮಾಡಿ ತಗೋ ತಂಬೂರಿ ಅಲ್ಲು. ಬಿಟ್ಟಲ ಬಗಲಿ ದುಮದುಮಲಿ ಪಂಡರಿ ಅನ್ಕೋ ತಿಳ್ಕೊಂಡು ಶ್ರೇಷ್ಠ ಕಾನೋಪಾತಾಗಿ ಸಂತಳಾಗಿ ಉಳಿದು ಅಂತಕ್ಕಂಥ ಮಾತು ಬರ್ತದ. ಅದಕ್ಕಿದು ಬರೇ ಸತ್ಸಂಗ ಅಲ್ಲ, ಅನುಭವ ಸಂಗಮ. ಇದು ಅನುಭವ ಸಂಗಮ. ಬೇರೇಶ್ವರರ ಅಂಗಳದಲ್ಲಿ ಅನುಭವ ಸಂಗಮ ಅಂತಕ್ಕಂಥದ್ದು ಪುಣ್ಯಾತ್ಮರು ನಿಮ್ಮ ಟೈಟಲ್ ಆಗ್ಬೇಕು. ಹಂಗ ನಿತ್ಯನೂ ಅನುಭವದ ಅಡಿಗೆ ಪ್ರಾರಂಭ ಮಾಡಿರಿ. 10 ವರ್ಷಗಳು ಕಳೆದಾವ. ಇದು ಪುಣ್ಯಾತ್ಮರು ಉತ್ತರೋತ್ತರವಾಗಿ ನಿರಂತರವಾಗಿ ಬಂಧುಗಳೇ, ನಾನು ನಿನ್ನೆ ಹೇಳಿನಿಲ್ಲ, ಮನದ ಕೊಳೆಯನ್ನ ತೊಳೆದು ಬದುಕಿನ ಕಳೆಯನ್ನ ಹೆಚ್ಚಿಸ್ತಕ್ಕಂಥದಕ್ಕೆ ಎಲ್ಲಿ ಶಕ್ತಿ ಐತಿ ಅಂತ ಕೇಳಿದ್ರೆ ಈ ಸತ್ಸಂಗದಲ್ಲಿ ಐತಿ ಅಂತಕ್ಕಂಥ ಮಾತು ಹೇಳಿ ನನಗೆ 2 ದಿವಸ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಿ. ಆ ಬೇರೇಶ್ವರನ ಅಂಗಳದಲ್ಲಿ ಪುಣ್ಯಾತ್ಮರೇ ನಮ್ಮನ್ನ ಅತಿಥಿಯಾಗಿ ಕರೆಸಿ ಅತ್ಯಂತ ಪ್ರೀತಿ ಶ್ರದ್ಧೆಯಿಂದ ಪ್ರತಿ ವರ್ಷನೂ ಕೂಡ, ಬಹುತೇಕ ನಮ್ಮ ಸಿದ್ದರಾಮ ಕೌಜಲಿಯವರ ಮನೆ ಅಂದ್ರೆ ಒಂದು ದಾಸೋಗದ ಮಂಟಪ ಇತ್ತಂತ. ಆಗಲೇ ನಮ್ಮ ಸಂತರು ಹೇಳ್ತದೆ, 8 ಮಂದಿ ಬರ್ತಾರೆ, 8 ಮಂದಿ ಹೋಗ್ತಾರೆ. ಅದಕ್ಕೂ ಪುಣ್ಯಾತ್ಮರೇ ತೆರೆದ ಬಾಗಿಲು. ಅದಕ್ಕೆ ಬಸವಣ್ಣ ಹೇಳಿದ, ಮನೆಗಾಡಪ್ಪ ಮಹಾಮನೆ ಆಗಲಿ ಅಂತಕ್ಕಂಥದ್ದು ಹೇಳಲ್ಲ. ಇವತ್ತು ನಿಮ್ಮೆಲ್ಲರ ಬದುಕು ಪುಣ್ಯಾತ್ಮರೇ ಮಹಾ ಬದುಕಾಗಲಿ ಅಂತಕ್ಕಂಥ ಆಶಯ ವ್ಯಕ್ತಪಡಿಸಿ, ಆ ಬೀರೇಶ್ವರರು, ಬಸವೇಶ್ವರರು, ನಾಡಿನ ಎಲ್ಲ ದಾರ್ಶನಿಕರು ನಿಮ್ಮ ಬದುಕಿನುದ್ದಕ್ಕೂ ಕೂಡ ಪುಣ್ಯಾತ್ಮರೇ ಸಂತೋಷ, ಶಾಂತಿ, ನೆಮ್ಮದಿ, ಪ್ರೀತಿ, ವಾತ್ಸಲ್ಯ, ಮಮತೆ ಅಂತಕ್ಕಂಥದ್ದು ಸಂಪತ್ತು ನಿಮ್ಮದಾಗಲಿ ಅಂತ ತಿಳ್ಕೊಂಡು ಆಸೆಯನ್ನು ಕಲ್ಪಡಿಸಿ, ನಿಮ್ಮೆಲ್ಲರ ಪರವಾಗಿ ಧನಿಯರಿಗೆ ಕೂಡ ಪುಣ್ಯಾತ್ಮರೇ ಸದಾಕಾಲ ಜನರ ಸಂಕಟ ಬಂದಾಗ, ತೊಂದರೆ ಬಂದಾಗ ರಾತ್ರಿ 12 ಗಂಟೆ ಅಲ್ಲಾರದೆ ಈ ಕ್ಷೇತ್ರದ ಜನ ಎಲ್ಲ ನನ್ನ ಬಂಧುಗಳು ಅಂತಕ್ಕಂಥ ಭಾವದೊಳಗೆ ನೀವು ಈಗಾಗಲೇ ಹೆಜ್ಜೆ ಇಡ್ತಾ ಇದ್ರಿ. ಇದೇ ಭಾವದಿಂದ ಮುಂದುವರಿಲಿ. ಉತ್ತರೋತ್ತರವಾಗಿ ನಿಮ್ಮ ಅಧಿಕಾರ ಎತ್ತರಕ್ಕೆ ಹೋಗಲಿ. ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ಈ ಒಂದು ಕ್ಷೇತ್ರದ ಜನರನ್ನ ತಾವು ಮರಿಲಾರ್ದಂಗ ಆಗಲಿ ಅಂತ ತಿಳ್ಕೊಂಡು ಆಸೆಯನ್ನು ವ್ಯಕ್ತಪಡಿಸಿ, ಮತ್ತೊಮ್ಮೆ ನಮ್ಮ ಸಂಗೀತಗಾರರಿಗೆ ಬಹುತೇಕ ಪುಣ್ಯಾತ್ಮರೇ ಬಹಳ ಸುಂದರವಾಗಿ, ಯಾಕಂದ್ರೆ ಎಲ್ಲರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ, ಹಿಂದೆ ಏನೋ ಪಡ್ಕೊಂಡು ಹಿಂದಿನ ಜನದಾಗ ಮಾಡಿ ಬಿಟ್ಟದ್ದು ಇಲ್ಲಿ ಅರ್ಧಕ್ಕೆ ಬಂದು ಕೂಡಿರ್ತೈತಿ ಅಂತ. ಆದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಎಂತಾದ್ರೂ ನಮ್ಮಲ್ಲಿ ಬಂದ್ರು ಕೂಡ ನಾನು ಅಂತಕ್ಕಂಥದ್ದು ಬರಲಾರ್ದೆ ನೀನು ಅಂತಕ್ಕಂಥದ್ದು ಎಲ್ಲಿ ಉಳಿತದ, ಅದು ಪುಣ್ಯಾತ್ಮರ ದೇವನ ಸೇವೆ ಆಗ್ತದ ಅಂತಕ್ಕಂಥ ಮಾತು ಹೇಳಿ ತಮ್ಗೆಲ್ಲ ಶುಭ ಕೋರಿ ಮತ್ತೊಮ್ಮೆ ಎಲ್ಲರಿಗೆ, ಯಾಕಂದ್ರೆ ಇನ್ ಮುಗಿದ ತಕ್ಷಣ ಅತ್ಯಂತ ಅನುಭಾವಿ ವಾದಿ ಪದ್ಯಗಳನ್ನು ಹಾಡ್ತಕ್ಕಂಥ ಒಳ್ಳೆ ಕಲಾವಿದರು ಬಂದಾರ. ಅವರ ಕಲೆಯನ್ನು ಕೂಡ ತಾವು ಪ್ರೋತ್ಸಾಹಿಸ್ರಿ, ಅವರಿಗೆ ಕೂಡ ಗೌರವಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಶಾಸಕರಿಗೆ ತಮಗೆಲ್ಲರಿಗೆ ಶುಭವನ್ನು ಕೋರಿ ತಮಗೂ ಅನಂತ ಧನ್ಯವಾದ ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ. ಎಲ್ಲರಿಗೆ ಶರಣ.